ಬಂಧುಗಳೇ, ಮೌನವು ಕೇವಲ ಮಾತುಗಳ ಕೊರತೆಯಲ್ಲ, ಅದು ಆತ್ಮಶಕ್ತಿ. ಜೀವನದಲ್ಲಿ ಮೌನವನ್ನ ಅರ್ಥ ಮಾಡಿಕೊಂಡವರು ನಿಜವಾದ ಶಾಂತಿ ಮತ್ತು ಸಂತೋಷವನ್ನ ಪಡೆಯುತ್ತಾರೆ. ಮೌನದಿಂದ ಉಪಯೋಗಗಳು ಬಹಳ. ಮೌನದಿಂದ ಮನಸ್ಸು ಸಮಾಧಾನವಾಗುತ್ತದೆ, ಅನಾವಶ್ಯಕ ಕಲಹ ದೂರವಾಗುತ್ತದೆ, ಆಂತರಿಕ ಶಕ್ತಿಯನ್ನ ಬೆಳೆಸಿಕೊಳ್ಳಬಹುದು, ನಿಜವಾದ ಸ್ನೇಹ ಮತ್ತು ಪ್ರೀತಿಯನ್ನ ಅರಿತುಕೊಳ್ಳಬಹುದು. ಮೌನಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ ಕೇಳಿ. ಒಂದು ಊರಿನಲ್ಲಿ ಜೋ ಎಂಬ ವ್ಯಕ್ತಿಗೆ 75 ವರ್ಷ ವಯಸ್ಸಾಗಿತ್ತು. ಅವನು ತುಂಬಾ ಸಂತೋಷದಿಂದ ವಾಸಿಸುತ್ತಿದ್ನು ಮತ್ತು ಸುಂದರವಾದ ಕುಟುಂಬವನ್ನ ಮಾಡಿಕೊಂಡಿದ್ನು. ಅವರ ಮಕ್ಕಳು ಬೆಳೆದು ದೊಡ್ಡವರಾಗಿ ಉತ್ತಮ ವೃತ್ತಿಜೀವನ ಮತ್ತು ಭವಿಷ್ಯವನ್ನ ಉತ್ತಮಗೊಳಿಸಲು ವಿವಿಧ ನಗರಗಳಿಗೆ ತೆರಳಿದರು. ಅವರು ತಮ್ಮ ಮೃತ ಹೆಂಡತಿಯ ನೆನಪುಗಳನ್ನು ಹೊತ್ತು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಜೋಗೆ 4 ಮೊಮ್ಮಕ್ಕಳಿದ್ರು ಮತ್ತು ಅವರು ತಮ್ಮ ರಜಾದಿನಗಳಲ್ಲಿ ಅವನನ್ನ ಭೇಟಿ ಮಾಡುತ್ತಿದ್ರು. ಒಮ್ಮೆ ರಜೆಯ ಸಮಯವಾಗಿತ್ತು. ಜೋ ತನ್ನ ಮೊಮ್ಮಕ್ಕಳ ಆಗಮನಕ್ಕಾಗಿ ಕುತೂಹಲದಿಂದ ಕಾಯುತ್ತಿದ್ನು. ಅವರು ಮಕ್ಕಳಿಗಾಗಿ ತಮ್ಮ ಮನೆಯನ್ನ ಸ್ವಚ್ಛಗೊಳಿಸುತ್ತಿದ್ರು ಮತ್ತು ಸುಂದರ ತೋಟವನ್ನ ನಿರ್ಮಿಸಿದ್ರು. ಮಕ್ಕಳಿಗೆ ನೆಚ್ಚಿನ ಆಹಾರಗಳು, ಉಡುಪುಗಳನ್ನು ಖರೀದಿಸುತ್ತಿದ್ರು. ಬಿಡುವಿಲ್ಲದ ಇಂತಹ ಸಂದರ್ಭದಲ್ಲಿ ಅವರು ತಮ್ಮ ನೆಚ್ಚಿನ ಗಡಿಯಾರವನ್ನ ಕಳ್ಕೊಂಡ್ರು. ಆ ಹಳೆಯ ಗಡಿಯಾರವನ್ನ ಅವರ ಮೊದಲ ಮಗು ಜನಿಸಿದಾಗ ಅವರ ಪತ್ನಿ ಉಡುಗೊರೆಯಾಗಿ ನೀಡಿದ್ರು. ಆಮೇಲೆ ಪತ್ನಿ ಮೃತರಾಗಿದ್ರು. ಜೋ ಗಡಿಯಾರವನ್ನ ತಮ್ಮ ಹೆಂಡತಿಯ ಸವಿ ನೆನಪಿಗಾಗಿ ಬಹಳ ನಾಜೂಕಿನಿಂದ ಕಾಯ್ದುಕೊಂಡಿದ್ರು ಮತ್ತು ಅದು ಅವನ ಏಕೈಕ ಸಂಗಾತಿಯಾಯಿತು. ಅವನು ಗಡಿಯಾರ ಕಾಣೆಯಾಗಿರುವುದನ್ನು ಮರೆತು ಮಕ್ಕಳೊಂದಿಗೆ ಮೊಮ್ಮಕ್ಕಳೊಂದಿಗೆ ಮನೆಯಲ್ಲಿ ಖುಷಿಯಾಗಿದ್ನು. ಮರುದಿನವೇ ಅವನು ಸ್ನಾನ ಮಾಡಲು ಹೊರಟಾಗ ಗಡಿಯಾರ ಕಾಣೆಯಾಗಿದೆ ಎಂದು ಅವನಿಗೆ ಮತ್ತೆ ನೆನಪಾಯಿತು. ಅವನು ಕೊಟ್ಟಿಗೆಯಲ್ಲಿ ವಸ್ತುಗಳನ್ನು ಜೋಡಿಸುವಾಗ ಗಡಿಯಾರವನ್ನ ಕೊನೆಯದಾಗಿ ನೋಡಿದ್ನು. ಆಗ ಆಘಾತಕ್ಕೊಳಗಾದರು ಮತ್ತು ತುಂಬಾ ಅಸಮಾಧಾನಗೊಂಡ್ರು. ಅವನ ಮೊಮ್ಮಕ್ಕಳು ಅವನು ಏಕೆ ಮಂಕಾಗಿದ್ದಾನೆ ಎಂದು ಕೇಳಿದ್ರು ಮತ್ತು ಅವನಿಗೆ ಏನು ತೊಂದರೆ ಎಂದು ಕೇಳಿದ್ರು. ಆಗ ಜೋ ಹೇಳಿದ್ರು, ಪ್ರಿಯ ಮಕ್ಕಳೇ, ನಾನು ನನ್ನ ಜೀವನದಲ್ಲಿ ಪಡೆದ ಅತ್ಯಂತ ಅಮೂಲ್ಯವಾದ ಗಡಿಯಾರವನ್ನು ನಾನು ಕಳ್ಕೊಂಡಿದ್ದೇನೆ. ಇದನ್ನು ನಿಮ್ಮ ಅಜ್ಜಿ ಉಡುಗೊರೆಯಾಗಿ ನೀಡಿದ್ರು. ಆದರೆ ಮನೆಯನ್ನ ಸ್ವಚ್ಛಗೊಳಿಸುವಾಗ ನಾನದನ್ನು ಕಳ್ಕೊಂಡೆ. ನಾನು ನನ್ನ ಹೃದಯವನ್ನೇ ಕಳೆದುಕೊಂಡಿದ್ದೇನೆ ಎನ್ನುವಂತಾಗಿದೆ ಎಂದು ಕಣ್ಣೀರು ಹಾಕ್ತಿದ್ನು. ಆಗ ಮಕ್ಕಳು ಅವನಿಗಾಗಿ ಗಡಿಯಾರವನ್ನು ಹುಡುಕುವುದಾಗಿ ಭರವಸೆ ನೀಡಿದ್ರು. ಒಬ್ಬ ಮೊಮ್ಮಗಳು ಕೇಳಿದ್ಲು, ಅಜ್ಜ, ಗಡಿಯಾರ ಕಾಣೆಯಾಗುವ ಮೊದಲು ನೀವದನ್ನ ಕೊನೆಯದಾಗಿ ನೋಡಿದ್ದು ನಿಮಗೆ ನೆನಪಿದೆಯೇ ಎಂದು ಕೇಳಿದ್ಲು. ಆಗ ಜೋ ಹೇಳಿದ್ರು, ನಾನು ಕೊಟ್ಟಿಗೆಯನ್ನ ಸ್ವಚ್ಛಗೊಳಿಸುತ್ತಿದ್ದಾಗ ಎಂದನು. ಮಕ್ಕಳು ಕೊಟ್ಟಿಗೆಯಲ್ಲಿ ಗಡಿಯಾರವನ್ನು ಹುಡುಕಲು ನಿರ್ಧರಿಸಿದರು. ಕೊಟ್ಟಿಗೆಯು ತ್ಯಾಜ್ಯ ವಸ್ತುಗಳು, ಪುಸ್ತಕಗಳು, ಚೂರುಗಳು, ಮುರಿದ ಪೀಠೋಪಕರಣಗಳು ಇತ್ಯಾದಿಗಳಿಂದ ತುಂಬಿತ್ತು. ಜೋ ಮತ್ತು ಸೇವಕನ ಸಹಾಯದಿಂದ ಮಕ್ಕಳು 2 ಗಂಟೆಗಳಿಗಿಂತ ಹೆಚ್ಚು ಕಾಲ ಹುಡುಕಿದ್ರು. ಆದರೆ ಅದು ಸಿಗಲೇ ಇಲ್ಲ. ಜೋ ಸಂಪೂರ್ಣವಾಗಿ ಛಿದ್ರಗೊಂಡರು ಮತ್ತು ಏನನ್ನೂ ಕಂಡುಹಿಡಿಯಲು ಸಾಧ್ಯವಾಗದೇ ಇರುವುದರಿಂದ ಹುಡುಕುವುದನ್ನು ನಿಲ್ಲಿಸುವಂತೆ ಮಕ್ಕಳನ್ನ ಕೇಳಿದ್ರು. ಮಕ್ಕಳೂ ಸಹ ತುಂಬಾ ದುಃಖಿತರಾಗಿದ್ದು ಅಜ್ಜನನ್ನ ಸಾಂತ್ವನಿಸಿದ್ರು. ಒಬ್ಬ ಮೊಮ್ಮಗಳು ಮತ್ತೆ ಕೊಟ್ಟಿಗೆಗೆ ಹೋದಳು ಮತ್ತು ಜೋ ಮತ್ತೆ ಅಲ್ಲಿಗೆ ಏಕೆ ಹೋಗ್ತಿದ್ದಾನೆ ಎಂದು ಕೇಳಿದ್ನು. ತನ್ನನ್ನು ಹಿಂಬಾಲಿಸಬೇಡಿ ಮತ್ತು ಮೌನವಾಗಿರಿ ಎಂದು ಪುಟ್ಟ ಹುಡುಗ ಇತರರನ್ನು ವಿನಂತಿಸಿದ. ಇತರರು ಸ್ವಲ್ಪ ಆಶ್ಚರ್ಯಪಟ್ಟರೂ ಸಹ ಅವನು ಹೇಳಿದ್ದನ್ನು ಅನುಸರಿಸಿದ್ರು. ಪುಟ್ಟ ಹುಡುಗ ಕೊಟ್ಟಿಗೆಗೆ ಹೋಗಿ ಮೌನವಾಗಿ ಕುಳಿತನು. ಇತರ ಮಕ್ಕಳು ಅವನ ಹತ್ತಿರ ಹೋಗಿ ಅವನು ಏನು ಮಾಡ್ತಿದ್ದಾನೆ ಎಂದು ಕೇಳಿದ್ರು ಮತ್ತು ಚಿಕ್ಕ ಶಬ್ದ ಕೂಡ ಮಾಡಬೇಡಿ ಎಂದು ಕೇಳಿದ್ರು. ಅವರು ಸುಮಾರು 15 ನಿಮಿಷಗಳ ಕಾಲ ಅಲ್ಲೇ ಕುಳಿತು ನಂತರ ತಮ್ಮ ಅಜ್ಜನ ಬಳಿಗೆ ಧಾವಿಸಿದ್ರು. ಹೌದು, ಅವನು ಗಡಿಯಾರ ತೆಗೆದುಕೊಂಡು ಸಂತೋಷದಿಂದ ಜೋಗೆ ಕೊಟ್ಟನು. ಅವನು ಆಶ್ಚರ್ಯಚಕಿತನಾದನು ಮತ್ತು ಅದನ್ನು ಹೇಗೆ ಕಂಡುಹಿಡಿಯಲು ಸಾಧ್ಯವಾಯಿತು ಎಂದು ಕೇಳಿದನು. ಪುಟ್ಟ ಹುಡುಗ ಉತ್ತರಿಸಿದ, ನಾನು ಶಬ್ದ ಮಾಡದೆ ಅಲ್ಲಿ ಕುಳಿತೆ ಮತ್ತು ಕೊಟ್ಟಿಗೆ ತುಂಬಾ ಮೌನವಾಗಿತ್ತು. ಕೆಲವು ನಿಮಿಷಗಳ ನಂತರ ನಾನು ಟಿಕ್ ಟಿಕ್ ಎಂದು ಶಬ್ದವನ್ನ ಕೇಳಿದೆ ಮತ್ತು ಗಡಿಯಾರವನ್ನ ಕಂಡುಹಿಡಿದೆ ಎಂದನು ಹುಡುಗ. ಆಗ ಜೋ ಅವನನ್ನ ತಬ್ಬಿಕೊಂಡು ಪುಟ್ಟ ಹುಡುಗಿಗೆ ಧನ್ಯವಾದ ಹೇಳಿದ. ಇದು ಮೌನದ ಶಕ್ತಿ.
ಹಾಗಾಗಿ ಬಂಧುಗಳೇ, ನಾವು ಶಾಂತವಾಗಿದ್ದರೆ ನಾವು ಪರಿಹಾರವನ್ನ ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಮೌನವು ಜೀವನವನ್ನ ಸುಂದರಗೊಳಿಸುವ ಮಹತ್ತರ ಗುಣ. ಮಾತುಗಳಿಂದ ಬರುವ ನೋವುಗಳನ್ನ ಮೌನದಿಂದ ದೂರ ಮಾಡಬಹುದು. ಮೌನವೇ ದೊಡ್ಡ ಉತ್ತರ. ಮೌನವೇ ನಿಜವಾದ ಶಕ್ತಿ. ಸ್ನೇಹಿತರೆ, ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ.